CNG ಟ್ಯಾಂಕ್. ಇದು EKC ಇಂಡಿಯನ್ ಬ್ರ್ಯಾಂಡ್. ಇದರದ್ದು ವೇಟ್ ಬಂದು 65.3 ಇದೆ ವೇಟ್ ಇದರದ್ದು. ಇದು ಖಾಲಿ ಅಂಡದ ವೇಟ್. ಹೌದು, ಅಂಡೆದು ವೇಟ್. ನೀವು ಗ್ಯಾಸ್ ಫಿಲ್ ಮಾಡಿದ್ರೆ ಇದರಲ್ಲಿ ವಾಟರ್ ಕೆಪಾಸಿಟಿ ಅಂದ್ರೆ ನಮ್ಮ ನೀರು ಹಾಕಿದ್ರೆ 60 ಲೀಟರ್ ನೀರು ಹಿಡಿತದೆ. 60 ಲೀಟರ್ ನೀರು ಹಿಡಿತದೆ. ಈಗ ನೀವು CNG ಫಿಲ್ ಮಾಡುವುದಾದ್ರೆ 240 ಪ್ರೆಷರ್ ಅಲ್ಲಿ 240 ಪ್ರೆಷರ್ ಅಲ್ಲಿ 10 kg ಫಿಲ್ ಆಗಬೇಕು. 10 kg ಫಿಲ್ ಆಗಬೇಕು. 10 kg CNG ಪ್ಲಸ್ 60 kg 65.3. ಒಟ್ಟು 73.5 ಅಲ್ಲ 75.3 ತನಕ ಫಿಲ್ ಆಗ್ಬೇಕು ಅಂದ್ರೆ ವೇಟ್ ಬರ್ತದೆ ನಿಮಗೆ ಗಾಡಿಗೆ. ಟೋಟಲ್ ವೇಟ್. ಹೌದು. ಇದು ಹೈಟ್ ಅಲ್ಲಿ ಮಾಡಿದ್ರೆ ಇಲ್ಲಿ ಕಟ್ ಆಗುವ ಚಾನ್ಸ್ ಇದೆ ಫ್ಯೂಚರಿಗೆ. ಚೆಸ್ಸಿ ಕಟ್ ಆಗುವ ಚಾನ್ಸ್ ಇದೆ. ಅದಕ್ಕೋಸ್ಕರ ನಾವು ಈ ಸ್ಟ್ಯಾಂಡ್ ಫಿಟ್ ಮಾಡಿದ್ವಿ. ಏನಾಗೋದಿಲ್ಲ. ಅದಕ್ಕೆ ಬೆಲ್ಟ್ ಹಾಕಿದ್ದೇನೆ ನೋಡಿ, ಇಲ್ಲಿ ಬೆಲ್ಟ್ ಹಾಕಿದ್ದೇವೆ, ನಟ್ ಬೋಲ್ಟ್ ಅಲ್ಲಿ ಫಿಟ್ ಮಾಡಿದ್ದೇವೆ. ಆಮೇಲೆ ನಿಮಗೆ ಟೈರ್ ಕೂಡ ಹಿಡ್ಬೋದು. ಟೈರ್ ತಗೊಂಬ ಹಿಡಿ. ಸ್ಟೆಪ್ಪಿನಿ ಟೈರ್ ಕೂಡ ಹೀಗೆ ಹಿಡ್ಬೋದು. ಸ್ವಲ್ಪ ಲಗೇಜ್ ಆಗ್ಬೋದು. ಇದ್ರ ಮೇಲೆ ಏನು ಬೇಕಾದ್ರೂ ಇಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಇದು ಟ್ಯಾಂಕ್ ವಾಲ್ವ್ ಅಂತ ಹೇಳಿ. ಅದು ಈಗ ಫಿಲ್ಲಿಂಗ್ ಇದೆ ನೋಡಿ. ಹೌದೌದು, ಇದೆ. ಇಲ್ಲಿಂದ ಒಂದು ಸ್ಟೀಲ್ ಪೈಪ್ ಫ್ರಂಡಿಗೆ ಹೋಗ್ತದೆ. ಫಿಲ್ಲಿಂಗ್ ಕೂಡ ಇದೇ ಪೈಪ್ ಅಲ್ಲೇ ಫಿಲ್ಲಿಂಗ್ ಮಾಡೋದು. CNG ಫಿಲ್ ಬ್ಯಾಕ್ ಸೈಡ್ ಡಿಕ್ಕಿ ಓಪನ್ ಮಾಡಿ ಫಿಲ್ ಮಾಡ್ಬೇಕಾ ಅಥವಾ ಫ್ರಂಟ್ ಇಂಜಿನ್? ಅದು ನಿಮ್ಮ ಆಪ್ಷನ್ ಹೇಗೆ ಅಂತ ಹೇಳಿದ್ರೆ ಅದೇ ತರ ಮಾಡ್ಬೋದು. ನಿಮಗೆ ಬ್ಯಾಕ್ ಸೈಡ್ ಇಲ್ಲಿ ಫಿಲ್ ಮಾಡ್ಬೇಕಾದ್ರೆ ಬ್ಯಾಕ್ ಸೈಡ್ ಅಲ್ಲಿ ಫಿಲ್ ಮಾಡ್ಲಿಕ್ಕೆ ಫಿಲ್ಲಿಂಗ್ ಇಡ್ಬೋದು. ಅಲ್ಲ ಫ್ರಂಟ್ ಅಲ್ಲಿ ಇಡ್ಬೇಕಾದ್ರೆ ಫ್ರಂಟ್ ಅಲ್ಲಿ ಇಡ್ಬೋದು. ಈಗ ನನಗೆ ಯಾವ ಸೈಡ್ ಫ್ರಂಟ್ ಅಲ್ಲಿ ಇರ್ತಿದ್ದೀರಾ? ಫ್ರಂಟ್ ಅಲ್ಲಿ ಇರ್ತೇನೆ. ಅಂದ್ರೆ ನಾನು ಜಾಸ್ತಿ ಇಡುದು ಅಂದ್ರೆ ಕಸ್ಟಮರ್ ಹೇಗೆ ಹೇಳ್ತಾರೆ ಹಾಗೆ ಫಿಟ್ ಮಾಡಿ ಕೊಡ್ತೇವೆ. ಯಾಕೆ ಅಂತ ಹೇಳಿದ್ರೆ ನೀವು ಗ್ಯಾಸ್ ಬಂಕ್ ಅಲ್ಲಿ ಹೋಗುವಾಗ ಯಾರನ್ನು ಕೂಡ ಕೂತೊಳಿಸೋದಿಲ್ಲ, ಎಲ್ಲ ಕಿಳಿಗೆ. ಯಾಕೆಂದ್ರೆ ಅದರ ಪ್ರೆಷರ್ ಬಂದು ಈಗ ಟೈರ್ ಇದು ಪ್ರೆಷರ್ ಬಂದು ನೀವು 35 PS ಅಂತ ಹೇಳ್ತೀವಿ. 35 PS ಇದಕ್ಕೆ. ಇದರಲ್ಲಿ PS ಬಂದು 2800 ಸಮಥಿಂಗ್ ಅಂದ್ರೆ 40-38 ಎಷ್ಟು ಬರ್ತದೆ, ಕರೆಕ್ಟ್ ಆಕ್ಯುರೇಟ್ ನಂಗೆ ಗೊತ್ತಿಲ್ಲ, ಬರ್ತದೆ ಅಷ್ಟು ಪ್ರೆಷರ್ ಇದರಲ್ಲಿ. ಅದಕ್ಕೋಸ್ಕರ ಟ್ಯಾಂಕ್ ಅನ್ನು ಇಷ್ಟು ಕ್ವಾಲಿಟಿ ಕೊಟ್ಟಿದ್ದಾರೆ. ಸೇಫ್ಟಿಗೋಸ್ಕರ ಮತ್ತೆ ಒಂದು ಇದೆ. ಈ ಕಂಪನಿ ಟ್ಯಾಂಕ್ ಗವರ್ಮೆಂಟ್ ಇದು MGR ಅಂತೇಳಿ ಒಂದು ಬ್ಯಾಂಗ್ಳೂರಲ್ಲಿ ಒಂದು ಹೈಡ್ರೋ ಟೆಸ್ಟಿಂಗ್ ಯೂನಿಟ್ ಇದೆ. ಎವ್ರಿ 3 years ನಾವೊಂದು ಕಂಪ್ಲೇಂಟ್ ಪ್ಲೇಟ್ ಕೊಡ್ತೇವೆ, ಅದರಲ್ಲಿ ಮೆಷರ್ಮೆಂಟ್ ಮಾಡ್ತೇವೆ ಕಂಪ್ಲೇಂಟ್ ಪ್ಲೇಟ್. ಈಗ ನಾವು ಇವತ್ತು ನಿಮಗೆ ಫಿಟ್ ಮಾಡಿದ್ರೆ 3 years ನಂತರ ನಾವು ಅದು ಬರಿತೇವೆ, ಅಲ್ಲಿ ಡೇಟ್ ಹಾಕ್ತೇವೆ. ಆ ನಂತರ ನಿಮಗೆ ಬಂಕಲ್ಲಿ ಫಿಲ್ ಮಾಡಿ ಕೊಡುದಿಲ್ಲ. ಇದನ್ನು ನಾವು ತೆಗೆದು ಟೆಸ್ಟ್ ಅಂದ್ರೆ ಲೈಸೆನ್ಸ್ ಇದ್ದವರ ಹತ್ರ ಟೆಸ್ಟ್ ಮಾಡಿಸ್ಬೇಕು. ಅವರು ವಾಟರ್ ಕೆಪಾಸಿಟಿ ನೀರು ಹಾಕಿ ಅದನ್ನು ಟೆಸ್ಟ್ ಮಾಡ್ತಾರೆ, ಹೈಡ್ರೋ ಟೆಸ್ಟಿಂಗ್ ಮಾಡ್ತಾರೆ. ಆಮೇಲೆ ಗವರ್ಮೆಂಟ್ ಲೈಸೆನ್ಸ್ ಕೊಡ್ತಾರೆ ನಿಮಗೆ, ರೈಟಿಂಗ್, ಮತ್ತೆ ಒಂದು ಕಂಪ್ಲೇಂಟ್ ಪ್ಲೇಟ್ ಕೊಡ್ತಾರೆ. ಟೆಸ್ಟಿಂಗ್ ಅಂದ್ರೆ ನಿಮ್ಮ ಟ್ಯಾಂಕ್ ಎಷ್ಟು ಸವಿದಿದೆ ಒಳಗಡೆ ಟೆಸ್ಟಿಂಗ್ ಮಾಡಿ ಪುನಃ ರಿಫಿಲ್ ಮಾಡಿ. ಬಟ್ ಈ ಟ್ಯಾಂಕಿಗೆ 20 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ ಕಂಪನಿ. ಎವ್ರಿ 3 yearsಗೆ ನೀವು ಟೆಸ್ಟ್ ಮಾಡ್ತಾ ಹೋಗೋದು. ಹೌದು, ನಿಮ್ಮ ಸೇಫ್ಟಿಗೋಸ್ಕರ ಮಾಡ್ತಾ ಇದ್ದಾರೆ. ನೀವೇ ಮಾಡಿಸಿ ಕೊಡ್ತೀರಾ? ಹೌದು, ನಾವೇ ಇಲ್ಲಿ